ಹಲೋ ನಮಸ್ಕಾರ ಎಲ್ರಿಗೂ ಕೂಡ. ಇವತ್ತು ನಾನು ಸಂಧಿಗಳ ಕುರಿತಾಗಿ ಒಂದು ಹೊಸ ವಿಡಿಯೋನ ಮಾಡ್ತಾ ಇದ್ದೀನಿ. ಸಂಧಿಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರು. ಮುಂಬರ್ತಕ್ಕಂಥ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ನಿಮಗೆ ಸಾಮಾನ್ಯ ಕನ್ನಡ 25 ಅಂಕಕ್ಕಿರುತ್ತೆ ಫಸ್ಟ್ ಪೇಪರಲ್ಲಿ, ಜನರಲ್ ಪೇಪರಲ್ಲಿ. ಮತ್ತು ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕನ್ನಡ ಪೇಪರ್ ಕೂಡ ಇರುತ್ತೆ ನಿಮಗೆ 100 ಅಂಕದ್ದು. ಅಲ್ಲಿ ಕೂಡ ನಿಮಗೆ ಕನ್ನಡ ಗ್ರಾಮರ್ನ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಸಂಧಿಗಳನ್ನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ತಿಳ್ಕೊಳ್ಳೋಣ. ಸಂಧಿ ಅಂದರೆ ಏನು, ಅದ್ರ ಬಹಳಷ್ಟು ಉದಾಹರಣೆಗಳು, ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನೆಲ್ಲ ಕೂಡ ನೋಡೋಣ. ಈ ಸಂಧಿಗಳು ನೀವು ಪರ್ಫೆಕ್ಟ್ ಆದರೆ ಮುಂಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳನ್ನು ಕೂಡ ತುಂಬ ಉತ್ತಮ ರೀತಿಯಲ್ಲಿ ಸ್ಕೋರ್ ಮಾಡ್ಬೋದು ಅಂತ. ಸೊ ಸ್ಟಾರ್ಟ್ ಮಾಡೋಣ ಕ್ಲಾಸನ್ನು. ಸಂಧಿಗಳು, ಮೊದಲನೇದಾಗಿ ಕನ್ನಡ ಸಂಧಿಗಳ ಕುರಿತಾಗಿ ವಿವರವಾದಂಥ ಮಾಹಿತಿಯನ್ನು ನೋಡೋಣ. ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತ 2 ವಿಧಗಳಿದೆ. ಕನ್ನಡ ಸ್ವರ ಸಂಧಿಗಳು ಯಾವ್ಯಾವು ಅಂದರೆ ಲೋಪ ಸಂಧಿ ಮತ್ತು ಆಗಮ ಸಂಧಿ. ಆಗಮ ಸಂಧಿಯಲ್ಲಿ ವಕಾರಾಗಮ ಮತ್ತು ಎಕಾರಾಗಮ ಸಂಧಿಗಳು ಬರುತ್ತೆ. ಮೊದಲನೇದಾಗಿ ಸಂಧಿಗಳು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅಕ್ಷರಗಳು, 2 ಅಕ್ಷರಗಳು ಪರಸ್ಪರ ಸೇರಿ ಹೊಸ ರಚನೆ ಆಗ್ತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥಗರ್ಭಿತವಾಗಿ ರಚನೆ ಆಗ್ತಕ್ಕಂಥದ್ದನ್ನು ನಾವು ಸಂಧಿ ಅಂತೀವಿ. ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಪರಸ್ಪರ ಅಕ್ಷರಗಳು ಜೋಡಣೆಯನ್ನು ಸಂಧಿ ಅಂತ ಕರಿತೀವಿ. ಸಮಾಸದಲ್ಲಿ ಪದಗಳ ಜೋಡಣೆ ಆಗುತ್ತೆ ಅಂತ. ಇಲ್ಲಿ ಕನ್ನಡ ಸಂಧಿ ಅಂದರೆ ಸಾಮಾನ್ಯವಾಗಿ ಏನಿರುತ್ತೆ, 2 ಪದಗಳು, ಪೂರ್ವ ಪದ ಮತ್ತು ಉತ್ತರ ಪದ 2 ಕೂಡ ಕನ್ನಡನೇ ಆಗಿರುತ್ತೆ. ಹಾಗಾಗಿ ಇವುಗಳನ್ನು ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಸ್ವರ ಸಂಧಿಗಳು ಅಂದರೆ ಇಲ್ಲಿ ಸ್ವರಗಳ ಮಧ್ಯದಲ್ಲಿ ಸಂಧಿ ಕಾರ್ಯ ನಡೆಯುತ್ತೆ. ವ್ಯಂಜನ ಸಂಧಿ ಅಂದರೆ ಸ್ವರ ಮತ್ತು ವ್ಯಂಜನ, ಅಥವಾ ಸ್ವರ ಮತ್ತು ವ್ಯಂಜನ ಮತ್ತು ಸ್ವರ, ಅಥವಾ ವ್ಯಂಜನಗಳ ಮಧ್ಯೆ ಸಂಧಿ ಕಾರ್ಯ ನಡೆಯುತ್ತೆ. ಅದಕ್ಕೆ ವ್ಯಂಜನ ಸಂಧಿಗಳು ಅಂತ ಕರಿತೀವಿ ನಾವು. ಇನ್ನಿಲ್ಲಿ ಕನ್ನಡ ವ್ಯಂಜನ ಸಂಧಿ ಯಾವ ಬರುತ್ತೆ ಅಂದರೆ ಆದೇಶ ಸಂಧಿಯನ್ನು ಮಾತ್ರ ನಾವಿಲ್ಲಿ ಕನ್ನಡದಲ್ಲಿ ಕನ್ನಡ ವ್ಯಂಜನ ಸಂಧಿ ಅಂತ ಕರಿತೀವಿ. ಮೊದಲನೇದಾಗಿ ಕನ್ನಡದಲ್ಲಿ ಬರ್ತಕ್ಕಂಥ ಸ್ವರ ಸಂಧಿ ಆದಂಥ ಲೋಪ ಸಂಧಿಯ ಕುರಿತು ನಾವು ತಿಳಿದುಕೊಳ್ಳೋಣ. ಲೋಪ ಸಂಧಿ ಹೆಸರೇ ಹೇಳ್ತಾ ಇದೆ. ಲೋಪ ಅಂದರೆ ಏನು, ಒಂದು ಅಕ್ಷರ ಲೋಪ ಆಗ್ತಾ ಇದೆ, ಅಥವಾ ನೀವೇನು ತಿಳ್ಕೊಬೋದು ಅಂದರೆ ಒಂದು ಅಕ್ಷರ ಅಲ್ಲಿಂದ ಹೋಗ್ತಾ ಇದೆ ಅಂತ ಕೂಡ ತಿಳ್ಕೊಬೋದು. ಕಟ್ ಆಗ್ತಾ ಇದೆ, ಕಟ್ ಆಗುತ್ತೆ, ಒಂದು ಲೋಪ ಆಗುತ್ತೆ ಅಂದರೆ ಅಲ್ಲಿಂದ ಒಂದು ಅಕ್ಷರ ಮಿಸ್ ಆಗುತ್ತೆ ಅಂತ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದದಲ್ಲಿರೋ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದಕ್ಕೆ ಲೋಪ ಸಂಧಿ ಎಂದು ಹೆಸರು. ಇದರ ಒಂದು ವ್ಯಾಖ್ಯಾನ. ನಾವು ಇಷ್ಟೆಲ್ಲ ವ್ಯಾಖ್ಯೆಗಳು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂದರೆ ಸಿಂಪಲ್ಲಾಗಿ ಏನು ತಿಳ್ಕೊಬೇಕು ಅಂದರೆ, ಒಂದು ಸ್ವರದ ಮುಂದೆ ಸ್ವರ ಬಂದಾಗ ಒಂದು ಸ್ವರ ಏನಾಗುತ್ತೆ, ಅಲ್ಲಿ ಕಟ್ ಆಗುತ್ತೆ, ಮುಂದಿನ ಸ್ವರದ ಜೊತೆ ಅಕ್ಷರ ಸೇರಿಕೊಳ್ಳುತ್ತೆ. ಇಷ್ಟು ನೆನ್ಪಿಟ್ಕೊಳ್ಬೇಕು, ಅದಕ್ಕೆ ಲೋಪ ಸಂಧಿ ಅಂತಾರೆ ಅಂತ. ಒಂದು ಸ್ವರ ಲೋಪ ಆಗುತ್ತೆ, ಅಲ್ಲಿಂದ ಕಟ್ ಆಗುತ್ತೆ. ಉದಾಹರಣೆಯನ್ನು ನೋಡಿದಾಗ ನಿಮಗೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ತುಪ್ಪಳದ ಅಂತೆ ತುಪ್ಪಳದಂತೆ ಅಂತ. ಇಲ್ಲಿ ಗಮನಿಸ್ಬೇಕು ನೀವು, ತುಪ್ಪಳದ, ಹೌದಾ, ತುಪ್ಪಳದ ಪೂರ್ವ ಪದದಲ್ಲಿರ್ತಕ್ಕಂಥ ಕೊನೆಯ ಅಕ್ಷರ ದ ಇದೆಯಲ್ಲ, ಆ ದ ಅಲ್ಲಿ ಏನಿದೆ, ಅ ಸ್ವರ ಇದೆ. ಮುಂದೆ ಮತ್ತೆ ಉತ್ತರ ಪದದ ಮೊದಲ ಅಕ್ಷರ ಅಂತೆ ಇದೆಯಲ್ಲ, ಅ ಇದೆ ಅಲ್ಲಿ ಕೂಡ. ಸೊ ಇಲ್ಲೂ ಒಂದು ಅ ಬಂದಿದೆ, ಆ ಕಡೆ ಒಂದು ಅ ಬಂದಿದೆ. ಈ 2 ಅಗಳ ಮಧ್ಯದಲ್ಲಿ ಒಂದು ಅ ಏನಾಗುತ್ತೆ, ಹೋಗಿ ತುಪ್ಪಳದಂತೆ ಅದ ಮುಂದಿನ ಆ ಜೊತೆ ಸೇರಿಕೊಂಡಿದೆ. ಹಾಗಾಗಿ ಇದನ್ನು ಲೋಪ ಸಂಧಿ ಅಂತ ಕರಿತಾ ಇದ್ದೀವಿ. ಇಲ್ಲಿ ಇನ್ನೊಂದನ್ನು ಗಮನಿಸಿ, ನಿಮಗಿನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಸುಲಭವಾಗಿ. ಅಲ್ಲಿ ಇದ್ದೇನೆ, ಇಲ್ಲಿ ಅಲ್ಲಿ ಅನ್ನೋ ಪದದಲ್ಲಿ ಲೀ ಇದೆಯಲ್ಲ, ಅದರಲ್ಲಿ ಈ ಸ್ವರ ಇದೆ. ಮತ್ತು ಇದ್ದೇನೆ ಅನ್ನೋದು ಮೊದಲನೇ ಒಂದು ಸ್ವರ ಏನಿದೆ, ಅಲ್ಲಿ ಈ ಇದೆ. ಸೊ 2ನಲ್ಲಿ ಕೂಡ ಈ ಬಂದಿದೆ. ಸೊ ಒಂದು ಏನಾಗ್ತಾ ಇದೆ, ಇಲ್ಲಿಂದ ಲೋಪ ಆಗಿ ಅಲ್ಲಿದ್ದೇನೆ ಅಂತ ಆಗ್ತಾಯಿದೆ. ಸೊ ಇಲ್ಲಿ ಈ ಕಾರ ಲೋಪ ಆಗಿದೆ ಅಂತ. ಇಲ್ಲೂ ಕೂಡ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಗುತ್ತೆ. ಮುಂದಿನ ಒಂದು ಉದಾಹರಣೆ ನೋಡೋಣ, ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇವನು ಒಬ್ಬ, ಇವನೊಬ್ಬ. ಇವನು ಅನ್ನೋದಿದೆಯಲ್ಲ, ಪೂರ್ವ ಪದದ ಕೊನೆಯ ಅಕ್ಷರ ನು ಅಂತ ಇದೆ. ನು ಅಂದರೆ ಅಲ್ಲಿ ಸ್ವರ ಯಾವುದಿದೆ, ಊ ಇದೆ. ಇಲ್ಲಿ ಒಬ್ಬ ಇದೆಯಲ್ಲ, ಉತ್ತರ ಪದದ ಮೊದಲನೇ ಅಕ್ಷರ ಏನಿದೆ, ಓ ಇದೆ. ಈ ನೂ ಅಲ್ಲಿರ್ತಕ್ಕಂಥ ಊಕಾರ ಲೋಪ ಆಗಿ ಆ ನ ಏನಾಗಿದೆ, ಓ ಜೊತೆ ಸೇರಿಕೊಂಡು ನೋ ಆಗಿದೆ ಇಲ್ಲಿ, ಇವನೊಬ್ಬ. ಸೊ ಊಕಾರ ಲೋಪ ಆಗಿದೆ ಅಂತ ಇಲ್ಲಿ. ಹಾಗಾಗಿ ಇದು ಲೋಪ ಸಂಧಿ. ಇವನು ಒಬ್ಬ, ಇವನೊಬ್ಬ
ಉಕಾರ ಲೋಪ ಸಂಧಿ ಅಂತ. ಇನ್ನು ಬೆಳಗ್ಗೆ ಆಗಿ ಬೆಳಗಾಗಿ, ಬೆಳಗ್ಗೆ ಆಗಿ ಬೆಳಗಾಗಿ, ಇಲ್ಲಿ ಬೆಳಗ್ಗೆ ಇದೆಯಲ್ಲ ಅಲ್ಲಿ ಎ ಆಗಿದೆ, ಮುಂದೆ ಆ ಇದೆ. ಗ ಅಲ್ಲಿರ್ತಕ್ಕಂಥ ಏನಾಗಿದೆ ಲೋಪ ಆಗಿ ಮುಂದೆ ಇದೆಯಲ್ಲ ಆ ಸ್ವರ, ಆ ಗ ಆ ಜೊತೆ ಸೇರಿ ಗಾ ಆಗಿದೆ, ಬೆಳಗಾಗಿ ಅಂತ. ಈ ಕಾರ ಲೋಪ ಆಗಿದೆ, ಬೆಳ್ಳಗಾಗಿ ಆಗಿದೆ, ಅಲ್ಲೊಂದು ಮಿಸ್ಟೇಕ್ ಆಗಿದೆ ಟೈಪಿಂಗು. ಊರೂರು, ಊರು ಅದಿಕ್ ಊರು, ಊರೂರು ಅಂತ. ಊರು ನೋಡಿ ಇಲ್ಲಿ ರುಕಾರ ಇದೆ, ಮುಂದೆ ಊ ಇದೆ ದೀರ್ಘ ಸ್ವರ. ಇಲ್ಲಿರ್ತಕ್ಕಂಥ ರಸ್ವ ಸ್ವರ ಊ ಏನಾಗಿದೆ ಲೋಪ ಆಗಿ ಮುಂದಿನ ದೀರ್ಘ ಜೊತೆ ಸೇರಿಕೊಂಡಿದೆ. ರ ಅದಿಕ್ ಊ ರೂ ಅಂತ ಆಗಿದೆ, ಊರೂರು. ಬಲ್ಲೆನು ಎಂದು, ಬಲ್ಲೆನು ಅದಿಕ್ ಎಂದು ಅಂತ. ಅಂದರೆ ನೂ ಇದೆಯಲ್ಲ, ನೂ ಅಲ್ಲಿರ್ತಕ್ಕಂಥ ಊ ಕಟ್ಟಾಗಿ ಮುಂದೆ ಇರ್ತಕ್ಕಂಥ ಎ ಜೊತೆ ಸೇರಿಕೊಂಡಿದೆ, ಅದು ಬಲ್ಲೆನೆಂದು ಅಂತ. ಅಷ್ಟೇ, ಮತ್ತೇನಿಲ್ಲ ಇದರಲ್ಲಿ. ತುಂಬ ಒಂದು ಕಷ್ಟ ಆಗಿರ್ತಕ್ಕಂಥದ್ದು. ಒಂದು ಸ್ವರ ಲೋಪ ಆಗುತ್ತೆ, ಮುಂದಿನ ಸ್ವರದ ಜೊತೆ ಸೇರಿಕೊಳ್ಳುತ್ತೆ, ಅದಕ್ಕೆ ಲೋಪಸಂಧಿ ಅಂತ ಕರಿತೀವಿ. ಮಾತಂತು, ಮಾತು ಅದಿಕ್ಕಂತು ಮಾತಂತು. ಇಲ್ಲಿ ಕೂಡ ತ ಅಲ್ಲಿರ್ತಕ್ಕಂಥ ಉಕಾರ ಲೋಪ ಆಗಿ ಮುಂದೆ ಇರ್ತಕ್ಕಂಥ ಆ ಜೊತೆ ಸೇರಿಕೊಂಡಿದೆ, ಮಾತಂತು ಆಗಿದೆ, ಅದು ಮಾತು ಹೋಗಿ ಮಾತಂತು ಆಗಿದೆ. ಸಂಪನ್ನರಾದ, ಸಂಪನ್ನರು ಅಧಿಕಾದ. ಇಲ್ಲಿ ಕೂಡ ಗಮನಿಸಿ ನೀವು, ರು ಅಲ್ಲಿರ್ತಕ್ಕಂಥ ಉಕಾರ ಲೋಪ ಆಗಿ ಮುಂದೆ ಆ ಜೊತೆ ಸೇರಿಕೊಂಡಿದೆ, ರು ಹೋಗಿ ರಾ ಆಗಿದೆ ಅಷ್ಟೆ. ಸಂಪನ್ನರು ಇದ್ದಿದ್ದು ಸಂಪನ್ನರಾದ ಅಂತ. ಹಾಗಾಗಿ ಇಲ್ಲಿ ಕೂಡ ಉಕಾರ ಲೋಪ ಆಗಿದೆ ಅಂತ. ಸೊ ಹಾಗಾಗಿ ನಾವು ಇವುಗಳನ್ನು ಲೋಪಸಂಧಿ ಅಂತೀವಿ. ನಿಮಗೆ ಲೋಪಸಂಧಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಆಗಮ ಸಂಧಿಯನ್ನು ನೋಡೋಣ. ಸೊ ಇಲ್ಲಿ ಆಗಮ ಅಂದ್ರೇನು? ಹೊಸದು, ಬರ್ತಕ್ಕಂಥದ್ದು, ಯಾವುದೋ ಒಂದು ಬರ್ತಾ ಇದೆ ಅಂತ. ಆಗಮ ಅಂದ್ರೇನು ಬರುವಿಕೆ. ಇನ್ನು ವ್ಯಾಖ್ಯಾನ ನೋಡೋದಾದರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಅಕ್ಷರ ಅಥವಾ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮ ಸಂಧಿ. ಅಂದರೆ ಸ್ವರ ಸಂಧಿನೇ ಆಗಮ ಸಂಧಿ. ಅಂದರೆ ಕನ್ನಡದ ಒಂದು ಸ್ವರ ಸಂಧಿ. ಸೊ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗಬೇಕಿಲ್ಲಿ. ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಸ್ವರ ಉತ್ತರ ಪದದಲ್ಲಿರ್ತಕ್ಕಂಥ ಮೊದಲ ಸ್ವರಗಳ ಮಧ್ಯದಲ್ಲಿ ಒಂದು ಯ ಅಥವಾ ವ ಹೊಸದಾಗಿ ಬರುತ್ತೆ, ಆಗಮ ಅಲ್ವಾ. ಸೊ ಅಲ್ಲಿ ಒಂದು ಹೊಸದಾಗಿ ಆಗಮ ಆಯಿತು ಅಕ್ಷರ ಯಾವುದು, ಯ ಅಥವಾ ವ, ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ಯ ಬಂದರೆ ಯಕಾರಾಗಮ, ವ ಬಂದರೆ ವಕಾರಾಗಮ ಅಂತ. ಉದಾಹರಣೆಯನ್ನು ನೋಡೋಣ. ಇಲ್ಲಿ ಹಳ್ಳಿ ಅಲ್ಲಿ. ಇಲ್ಲಿ ಹಳ್ಳಿ ನೋಡಿ, ಪೂರ್ವ ಪದದ ಕೊನೆ ಅಕ್ಷರ ಈ ಇದೆ ಸ್ವರ, ಉತ್ತರ ಪದದ ಆದಿಯಲ್ಲಿ ಅ ಇದೆ. ಈ ಅಗಳ ಮಧ್ಯದಲ್ಲಿ ಏನಾಗಿದೆ, ಯ ಬಂದು ಕೂತ್ಕೊಂಡಿದೆ, ಹಳ್ಳಿಯಲ್ಲಿ ಅಂತ. ಸೊ ಹಾಗಾಗಿ ಇದು ಯಕಾರಾಗಮ ಸಂಧಿ. ಭಾವನೆ ಉಂಟಾಯಿತು, ಭಾವನೆಯುಂಟಾಯಿತು, ಇಲ್ಲಿ ಕೂಡ ಯ ಬಂದಿದೆ. ಗುರುವನ್ನು, ಗುರು ಅಧಿಕ್ ಅನ್ನು, ಗುರುವನ್ನು ಆಗುತ್ತೆ. ಸೊ ಇಲ್ಲಿ ಗುರು ಅಧಿಕ್ ಅನ್ನು ಜಾಗದಲ್ಲಿ ಗುರುವನ್ನು ಆಗ್ತಾ ಇದೆಯಲ್ಲ, ಹಾಗಾಗಿ ಇಲ್ಲಿ ವಕಾರಾಗಮ ಆಗಿದೆ. ಸ್ವಾರಸ್ಯ ಅಧಿಕ್ ಇಲ್ಲ ಆಗಬೇಕಲ್ಲಿ, ಎಲ್ಲ ಆಗಿದೆ, ಅದು ತಪ್ಪಾಗಿದೆ. ಸ್ವಾರಸ್ಯ ಇಲ್ಲ ಮೀನ್ಸ್ ಸ್ವಾರಸ್ಯವಿಲ್ಲ, ಇಲ್ಲ ಇದ್ದಿದ್ದು ಹೋಗಿ ವಿಲ್ಲ ಆಗಿದೆ. ಕೈಯನ್ನು, ಕೈ ಅಧಿಕ್ ಅನ್ನು, ಕೈಯನ್ನು, ಇಲ್ಲಿ ಯಕಾರಾಗಮ ಆಗಿದೆ, ಹಾಗಾಗಿ ಇದು ಯಕಾರಾಗಮ ಸಂಧಿ. ಮಳೆಯಿಂದ, ಮಳೆ ಅಧಿಕ್ ಇಂದ ನೋಡಿ, ಈ ಅನ್ನೋ ಸ್ವರದ ಜಾಗದಲ್ಲಿ ಯಕಾರಾಗ ಬಂದು ಯಕಾರಾಗಮ ಆಗಿದೆ, ಅಂದರೆ ಯ ಬಂದು ಕೂತ್ಕೊಂಡಿದೆ, ಮಳೆಯಿಂದ ಅಂತ. ಶಾಲೆಯಿಂದ, ಶಾಲೆ ಅಧಿಕ್ಕಿಂದ ಶಾಲೆಯಿಂದ, ಹಾಗಾಗಿ ಇದು ಕೂಡ ಯಕಾರಾಗಮ ಸಂಧಿಯಾಗಿದೆ. ಶಾಲೆಯಲ್ಲಿ, ಇಲ್ಲಿ ಶಾಲೆ ಅಧಿಕ್ ಅಲ್ಲಿ, ಶಾಲೆಯಲ್ಲಿ, ಇಲ್ಲಿ ಕೂಡ ಯಕಾರಾಗಮ ಆಗಿದೆ. ಮರವನ್ನು, ಮರ ಅಧಿಕ್ ಅನ್ನು, ಮರವನ್ನು, ವ ಬಂದು ಕೂತ್ಕೊಂಡಿದೆ ಆ ಜಾಗದಲ್ಲಿ, ಆ ಸ್ವರದಲ್ಲಿ. ಸೊ ಹಾಗಾಗಿ ಇದು ಕೂಡ ವಕಾರಾಗಮ ಸಂಧಿ. ಮಗುವನ್ನು, ಮಗು ಅಧಿಕ್ ಅನ್ನು, ಅ ಜಾಗದಲ್ಲಿ ಏನಾಗಿದೆ, ವ ಬಂದು ಸೇರಿಕೊಂಡಿದೆ. ಸೊ ಇದು ಕೂಡ ವಕಾರಾಗಮ ಸಂಧಿ. ಸ್ವರದ ಜಾಗದಲ್ಲಿ ಯ ಅಥವಾ ಬ ಬಂದು ಸೇರಿದರೆ ಅದು ಆಗಮ ಸಂಧಿ ಆಗುತ್ತೆ ಅಂತ. ಇನ್ನು ಆದೇಶ ಸಂಧಿಯನ್ನು ನೋಡೋಣ. ಕನ್ನಡದ ವ್ಯಂಜನ ಸಂಧಿ ಇದು ಆದೇಶ ಸಂಧಿ. ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬ ವ್ಯಂಜನಗಳು ಆದೇಶವಾಗುವು.
ಇದನ್ನು ಆದೇಶ ಸಂಧಿ ಎನ್ನುವರು. ಕೆಲವೊಮ್ಮೆ ಉತ್ತರ ಪದದ ಆದಿಯ ಪ ಬ ಮ ವ್ಯಂಜನಗಳಿಗೆ ವಕಾರವು ಆದೇಶವಾಗುವುದು ಅಂತ. ಸೊ ಕತಪಗಳಿಗೆ ಗದಬಗಳು ಮತ್ತು ಪ ಬ ಮಗಳಿಗೆ ವಕಾರ ಆದೇಶ ಬಂತು ಅಂದರೆ ಇದನ್ನು ನಾವು ಆದೇಶ ಸಂಧಿ. ಆದೇಶ ಅಂದ್ರೇನು? ಆರ್ಡರ್ ಕೊಡ್ತಕ್ಕಂಥದ್ದು. ಇಲ್ಲಿ ಹಿಂಗೆ ನೆನ್ಪಿಟ್ಕೊಳ್ಬೋದು, ಕ ಬಂದು ಗಗೆ ಆರ್ಡರ್ ಕೊಡುತ್ತೆ, ನೀನು ಸರಿ ಅಂತ. ಅದು ಬಂದು ಅಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಆಗ ನಾವು ಅದು ಆದೇಶ ಅಂತ ತಿಳ್ಕೊಬೇಕು. ಇಲ್ಲಿ ಉದಾಹರಣೆಗಳನ್ನು ಗಮನಿಸೋಣ. ತುದಿ ಕಾಲಲ್ಲಿ, ತುದಿ ಗಾಲಲ್ಲಿ ಆಗ್ತಾಯಿದೆ ಅಂದರೆ ಕ ಜಾಗದಲ್ಲಿ ಗ ಬಂದು ಕೂತ್ಕೊಂಡಿದೆ ಅಂತ. ಹುಲಿ ತೊಗಲು, ಹುಲಿ ದೊಗಲು, ಇಲ್ಲಿ ತ ಜಾಗದಲ್ಲಿ ದ ಕೂತ್ಕೊಂಡಿದೆ. ನೋಡ್ರಿ, ಇಲ್ಲಿ ವ್ಯಂಜನಗಳ ಮಧ್ಯದಲ್ಲಿ ಬದಲಾವಣೆ ಆಗ್ತಾ ಇದೆ, ಸಂಧಿ ಕಾರ್ಯ ನಡೀತಾ ಇದೆ ಅಂತ ಹೇಳ್ತಾರೆ ಇದನ್ನು. ಸೊ ಕಣ್ಪನಿ, ಕಂಬನಿ, ಪ ಜಾಗದಲ್ಲಿ ಬ ಬಂದು ಕೂತ್ಕೊಂಡಿದೆ ಅಂತ. ಮತ್ತು ನಿರ್ವನಿ ಅಂದರೆ ನೀರ್ಪನಿ, ಪ ಜಾಗದಲ್ಲಿ ವ ಬಂದಿದೆ. ಕಡು ಬೆಳಪು, ಕಡು ಬೆಳಪು, ಬ ಜಾಗದಲ್ಲಿ ವ ವ್ಯಂಜನ ಆದೇಶ ಆಗಿದೆ ಅಂತ. ಮೆಲ್ಮಾತು, ಮೆಲ್ವಾತು, ಮ ಜಾಗಕ್ಕೆ ಅ ಬಂದು ಸೇರಿಕೊಂಡಿದೆ. ಮಳೆಗಾಲ, ಮಳೆ ಕಾಲ ಇರುತ್ತೆ, ಇದು ಬಿಡಿಸಿದಾಗ ಮಳೆಗಾಲ ಆಗಿದೆ. ಮೈದೂರು, ಮೈತೂರು. ಬೆಂಬತ್ತು, ಬೆನ್ನು ಅಧಿಕ್ ಪತ್ತು, ಬೆಂಬತ್ತು. ಕಡುವೆಳಪು, ಕಡು ಅಧಿಕ್ ಬೆಳಪು, ಕಡು ಬೆಳಪು ಆಗಿದೆ. ಬಕಾರಕ್ಕೆ ವಕಾರ ಬಂದಿದೆ ಅಂತ. ಮೆಲ್ವಾತು, ಮೆಲ್ ಅಧಿಕ್ ಮಾತು, ಮೆಲ್ವಾತು. ಸೊ ಇವುಗಳನ್ನು ಈಗಾಗಲೇ ನಾವು ನೋಡಿದ್ದೀವಿ ತುಂಬ ಉದಾಹರಣೆಗಳನ್ನು. ಈ ಎಲ್ಲ ಉದಾಹರಣೆಗಳು ಅವಾಗವಾಗ ಎಕ್ಸಾಮ್ಸ್ಗಳಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ನಿಮ್ಮೆಲ್ರಿಗೂ ಕೂಡ ಈ ಒಂದು ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿಗಳು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನೊಂದು ಸಲ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಕನ್ನಡ ಸಂಧಿಯಲ್ಲಿ ಒಟ್ಟು 3 ಸಂಧಿಗಳಿರುತ್ತೆ. 2 ಸ್ವರ ಸಂಧಿಗಳು, 1 ವ್ಯಂಜನ ಸಂಧಿ. ಸ್ವರ ಸಂಧಿ ಲೋಪ ಸಂಧಿ ಮತ್ತು ಆಗಮ ಸಂಧಿ. ವ್ಯಂಜನ ಸಂಧಿ ಅಂದರೆ ಆದೇಶ ಸಂಧಿ ಅಂತ. ಸೊ ಇಲ್ಲಿ ಲೋಪ ಅಂದರೆ ಒಂದು ಅಕ್ಷರ ಲೋಪ ಆಗುತ್ತೆ, ಸ್ವರ ಲೋಪ ಆಗುತ್ತೆ. ಅಲ್ಲಿ ಆಗಮ ಅಂದರೆ ಒಂದು ಹೊಸ ಅಕ್ಷರ ಬಂದು ಸೇರಿಕೊಳ್ಳುತ್ತೆ, ಅದು ಯಕಾರ ಮತ್ತು ವಕಾರ. ಇನ್ನು ಆದೇಶದಲ್ಲಿ ಕತಪಗಳಿಗೆ ಗಜದಬಗಳು ಬಂದು ಸೇರಿಕೊಳ್ಳುತ್ತೆ, ಅಥವಾ ಕೆಲವೊಂದು ಸಲ ವಕಾರ ಕೂಡ ಬಂದು ಅಲ್ಲಿ ಆದೇಶ ಆಗುತ್ತೆ. ಅವುಗಳನ್ನು ಗಮನಿಸಬೇಕು ನಾವು. ಸೊ ಹೀಗೆ ಈ ಸಂಧಿಗಳನ್ನು ನಾವು ಉದಾಹರಣೆಗಳನ್ನು ಒಂದಿಷ್ಟು ನೆನಪಿಟ್ಕೊಂಡ್ರೆ ಪರೀಕ್ಷೆಗಳಲ್ಲಿ ತುಂಬ ಆರಾಮಾಗಿ ನಾವು ಸ್ಕೋರ್ ಮಾಡ್ಬೋದು. GPSTR ಇನ್ನೇನು ಕೆಲವು ದಿನಗಳಲ್ಲಿ ನೋಟಿಫಿಕೇಷನ್ ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಎಕ್ಸಾಮ್ ಬಂದಾಗ ಓದೋಕ್ಕಿಂತನೂ ಎಕ್ಸಾಮ್ಗಿಂತ ಮುಂಚೆ ಇವೆಲ್ಲ ಒಂದು ಬೇಸಿಕ್ ಗ್ರಾಮರ್ಗಳನ್ನೆಲ್ಲ ಪರ್ಫೆಕ್ಟಾಗಿ ತಿಳ್ಕೊಂಡಿದ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಎಕ್ಸಾಮ್ ಸಮಯದಲ್ಲಿ ನೀವು ನಿಮ್ಮ ನಿರ್ದಿಷ್ಟ ಪತ್ರಿಕೆಗಳಿಗೆ ಹೆಚ್ಚು ಫೋಕಸ್ ಮಾಡೋದ್ರಿಂದ ನಿಮಗೆ ಸ್ಕೋರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ. ಎಲ್ಲನೂ ನೀವು ಒಟ್ಟಿಗೆ ಓದ್ಕೋಬೇಕು ಅಂದಾಗ ಏನಾಗುತ್ತೆ, ಅಲ್ಲಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಯಾವ್ದು ಓದಬೇಕು ಯಾವ್ದು ಬಿಡಬೇಕು ಅಂತ. ಸೊ ಈ ಸಾಮಾನ್ಯವಾಗಿ ಫಿಕ್ಸ್ ಆಗಿರ್ತಕ್ಕಂಥ ಒಂದಿಷ್ಟು ಗ್ರಾಮರ್ ಪಾಯಿಂಟು ನಾವು ಮೊದಲಿಂದನೇ ಪ್ರಿಪೇರ್ ಆಗಿದ್ದರೆ ನಾವು ತುಂಬ ಜಸ್ಟ್ ಎಕ್ಸಾಮ್ ಟೈಮಲ್ಲಿ ರಿವಿಸನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ. ಸೊ ಎಲ್ಲ ಒಂದು ಗ್ರಾಮರ್ಗಳನ್ನು ನಾನು ಕಂಟಿನ್ಯೂಸ್ ಆಗಿ ದಿನ ಒಂದೊಂದು ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ. ಇಂಗ್ಲೀಷ್ ಮತ್ತು ಕನ್ನಡ 2 ಗ್ರಾಮರನ್ನು ಆದಷ್ಟು ಕವರ್ ಮಾಡ್ತೀನಿ. ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋಸ್ಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೂ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಒಂದು ವಿಷಯಗಳು ಬೇಕಾದರೆ ಕಮೆಂಟ್ ಮಾಡಿ. ನಮ್ಮ ಒಂದು ಚಾನಲ್ನ ಸಪೋರ್ಟ್ ಮಾಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.